ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರಿಗೂ ಅಂತ ಇವತ್ತು ಒಂದು ಹೆಲ್ತಿ ರೆಸಿಪಿ ತಂದಿದ್ದೀನಿ. 100% ಹೆಲ್ತಿ ಅಲ್ಲ, ಬಟ್ ಹೆಲ್ತಿನೇ. ನಿಮ್ಮ ಹಸ್ಬೆಂಡ್ ಏನಾದರೂ ಹೆಲ್ತಿ ವರ್ಷನ್ ಕ್ರೇವಿಂಗ್ಸ್ ಮಾಡ್ತಾಯಿದ್ರೆ ಸೊ ಈ ರೆಸಿಪಿನ ನೀವು ಅವ್ರಿಗೆ ಮಾಡಿಕೊಡ್ಬೋದು. ಹಸ್ಬೆಂಡಿಗೆ ಮಾತ್ರ ಅಲ್ಲ, ಮಕ್ಳಿಗೂ ಕೂಡ ಮಾಡಿಕೊಡ್ಬೋದು. ಇಲ್ಲಿ ನಾನು ಒಂದು ಬಾಣಲಿಗೆ ಬೆಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಬೀನ್ಸ್ ಹಾಕಿ ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನಿಲ್ಲಿ ನನಗಿಷ್ಟ ಆಗಿರೋ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ನೀವು ಅದನ್ನು ಯೂಸ್ ಮಾಡ್ಬೋದು. ಪನ್ನೀರ್, ಮಶ್ರೂಮ್ ಆ ಥರ ನಿಮ್ಮ ಫ್ಲೇವರಾಗಿ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಎಲ್ಲ ಕಟ್ ಮಾಡಿರೋ ವೆಜಿಟೇಬಲ್ಸ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಇಟಾಲಿಯನ್ ಸೀಸ್ಲಿಂಗ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ರೆಡ್ ಚಿಲ್ಲಿ ಸಾಸು, ಟೊಮೆಟೊ ಕೆಚಪ್ಪು ಮತ್ತು ಫ್ರೆಶ್ ಕ್ರೀಮ್. ನಾನು ಫ್ರೆಶ್ ಕ್ರೀಮ್ ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ. ಅದಾದಮೇಲೆ ಒಂದು ಚೀಸ್ ಸ್ಲೈಸ್ನ ಯೂಸ್ ಮಾಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಡಬೇಕು. ಅದಾದಮೇಲೆ ಒಂದು ತವ ತಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಚಿ ಬ್ರೆಡ್ಡಿಗೆ ಮಾಡಿಟ್ಟಿರೋ ಮಿಕ್ಸ್ನ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಬೆಣ್ಣೆ ಮೇಲೆ ಹಾಕಿ ಬಿಸಿ ಮಾಡಿದ್ರೆ ಆಯಿತು. ಆ್ಯಂಡ್ ಹೆಲ್ತಿ ವರ್ಷನಲ್ಲಿ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಮಕ್ಕಳಿಗೆ, ಹಸ್ಬೆಂಡ್ಗೆ, ಫ್ಯಾಮಿಲಿಯವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ಸರ್ವ್ ಕೂಡ ಮಾಡ್ಬೋದು.